ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ, ವಂದಿಸುವೆ ಶಾರದೆಗೆ. ಶಕ್ರಾದಿ ಅಮರರಿಂಗೆರಗಿ ನಾಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಯ ಬಡಬಡದ ವರ್ಣಿಬೆನಿಯೇ ಕಥಾಮೃತವ. ನಮ್ಮೊಡೆಯ ಲಕ್ಷ್ಮೀರಮಣನಾಯ್ತಹ ಧರ್ಮಜ ಹೇಳಿದ ಮಾತು ಅಂದರೆ ಆಯ್ಕೆ ಎರಡಕ್ಕೂ ಮುಖ್ಯವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದ ಮಾತಲ್ಲ. ಆ ಕಾರಣಕ್ಕಾಗಿ ಅದೇ ರೀತಿಯಲ್ಲಿ ಮುಂದುವರೆದವನು ತದನಂತರ ಬಂದ ಆ ಶ್ರೀಕೃಷ್ಣನಾದರೂ ಅಷ್ಟೇ ಸುಲಭವಾಗಿ ಸಂಧಾನ ಮುಖೇನವಾಗಿ ಲೀಲಾಜಾಲವಾಗಿ ಅರ್ಧ ರಾಜ್ಯವನ್ನು ಕೊಂಡೊಯ್ಯುತ್ತೇನೆ ಎನ್ನುವ ಹುಚ್ಚು ಹುಮ್ಮಸ್ಸಿನಿಂದಲೇ ಬಂದವರಾಗಿದ್ದ. ಆದರೆ ಸಂಧಾನವೆನ್ನುವುದು ವಿಫಲವಾಗಿ ಹೋಯಿತು. ಯಾರಿಗೆ? ಅವರ ಪಾಡಿಗೆ, ನಮ್ಮ ಪಾಡಿಗಲ್ಲ. ಸಂಧಾನವನ್ನು ನಮಗೆ ಹೇಗೆ ಬೇಕು ಆ ರೀತಿಯಲ್ಲಿಯೇ ಬಳಸಿಕೊಂಡವರು ನಾವು. ರಾಜಕಾರಣ ಅಂದ್ರೆ ಹಾಗೆ, ನಮಗೆ ಬೇಕಾದ ರೀತಿಯಲ್ಲಿ ಅದೇ ಪ್ರಕಾರವಾಗಿ ಸಿದ್ಧತೆಯಲ್ಲಿಯೂ ತೊಡಗಿಕೊಂಡವರು ನಾವು. ಆದರೆ ಸಭೆಯನ್ನು ಮುಗಿಸುವ ಈ ಹೊತ್ತಿನಲ್ಲಿ ಚರಣವರು ಬಂದು ಹೇಳಿದನಲ್ಲ, ಪಾಂಡವರು ಯುದ್ಧಕ್ಕೆ ಸನ್ನಿಧರಾಗಿ ಬಂದಿದ್ದಾರೆ, ಯುದ್ಧದ ಆಹ್ವಾನವನ್ನು ಕೊಟ್ಟಿದ್ದಾರೆ ಎಂದು. ಆಗ ಯೋಚಿಸಬೇಕಾದ ಸಂದರ್ಭ ಬಂತು. ನಮ್ಮ ಈ ರಾಜಕಾರಣದಲ್ಲಿ
ಯಾರು ನಮ್ಮ ಸೇನೆಗೆ ಅಧಿಪತಿಗಳಾಗ್ತಾರೆ? ಈ ಪ್ರಶ್ನೆ ಬಂತು. ಯಾರು ನಮ್ಮಯ ಸೇನೆಗೆ ಅಧಿಪತಿ? ಈ ಪ್ರಶ್ನೆಯನ್ನ ಸಭೆಯ ಮೇಲೆ ಮುಂದಿಟ್ಟೆ. ಯಾಕೆ ನಮ್ಮ ಮೇಲೆ ಅಪವಾದ ಬರಬಾರ್ದಲ್ಲ. ಪ್ರಶ್ನೆ ಬಂದದ್ದು ನಮ್ಮಲ್ಲಿ ಜನ ಇಲ್ಲ ಅಂತಲ್ಲ, ಇದ್ದವರು ಹೆಚ್ಚಾಗಿ ಬಂದ ಪ್ರಶ್ನೆ. ಆ ಕಾರಣಕ್ಕಾಗಿ ನಾಲ್ವರ ಸಮ್ಮತಿಯನ್ನ ಕೇಳಲಿಕ್ಕಾಗಿ ಸಭೆಯ ಮೇಲೆ ಬಿಟ್ಟೆ. ಆಗ ಹಿರಿಯರಾದ ಮುತ್ಸದ್ದಿಗಳಾದ ದ್ರೋಣಾಚಾರ್ಯರು ಹೇಳಿದ ಮಾತು, ಆ ಕೃಷ್ಣನ ಮಾಯೆಯನ್ನ ಕುರಿತು ಕೌರವರನ್ನು ರಕ್ಷಿಸುವಲ್ಲಿ ಕೇವಲ ಭೀಷ್ಮಾಚಾರ್ಯರೊಬ್ಬರೇ ಸರ್ವಸಮರ್ಥರು ಎನ್ನುವುದಾಗಿ ನಮಗೂ ಅದೇ ಬೇಕಿತ್ತು. ಯಾಕೆ ಈಗ ಎಲ್ಲಿಯಾದ್ರೂ ಅಪವಾದ ಬಂದ್ರೆ ದ್ರೋಣರ ತಲೆ ಮೇಲೆ ಹೋದಂತಾಯ್ತಲ್ವಾ? ಹೇಗೆ ಅವರು ಹೇಳಿದ ಮಾತನ್ನು ಒಪ್ಪಿಕೊಂಡಂತಾಯ್ತು. ಆದ್ರೆ ಈಗ ಸಮಸ್ಯೆ ಇರುವುದೆಲ್ಲಿ? ನಮ್ಮಜ್ಜ ಭೀಷ್ಮರನ್ನು ಒಪ್ಪಿಸಬೇಕು. ಹಾಗೆ ಸುಲಭದಲ್ಲಿ ಒಪ್ಪುವ ಪ್ರಜೆ ಅವರಲ್ಲ, ಅದು ಒಪ್ಪಿಸಲೇಬೇಕು. ಅನಿವಾರ್ಯ ನಮ್ಮ ಪಾಡಿಗೆ. ಅಲ್ಲಿಗೆ ತೆರಳ್ತೇನಂತೆ. ಒಂದಿಷ್ಟು ಬಾಯಿಗೆ ಬಂದಾಗ ಬೈದಾರು, ಅದೇ ನಮ್ಗೆ ಹೊಸತಲ್ಲ, ಬಯಸಿಕೊಂಡವರೇ ಅಲ್ವಾ? ಆದಷ್ಟು ಕಡಿಮೆ ಮಾತಾಡಿ ಅವರು ಒಪ್ಪುವ ಹಾಗೆ ಮಾಡಿ ಅವರನ್ನ ನಮ್ಮ ಸೇನೆಯ ಸೇನಾಧಿಪತಿಯನ್ನಾಗಿ ಮಾಡಬೇಕು. ಇನ್ನು ತಡ ಮಾಡುವುದೆಲ್ಲ ಹೊತ್ತು ಮುಳುಗ್ತಾ ಇದೆ. ಅಲ್ಲಿಗೆ ತಳ್ತದೆ. ಕರ್ಣಾದಿ ದುಷ್ಟರ ಬಳಸಿರಲಿ ಕೇಳಾದೆ ವಂಶಕ್ಕೆ ನಳಿನ ನೇತ್ರನ ಅಳವಿಗಾನುವರಾರು ಲೋಕದಲ್ಲಿ
ಒಡವಿಗಾರುವರಾರು ಲೋಕದಲ್ಲಿ ಎಲೆ ಮರುಳೆ ನೀಡು ಈ ಫಲವೇ ಅಂತ್ಯಕಾಲದಿ ತಲೆಯ ತೆತ್ತನು ನಿನ್ನ ಧನಕ್ಕೆ ತಲೆಯ ತೆತ್ತನು ನಿನ್ನ ಧನಕ್ಕೆ ಇನ್ನೊಳಗದಿರು ಸೇನಾಧಿಪತ್ಯವ ಮಾಡಿ ತಾನಿಂದ ಯೋಧನ ಏನ್ ಹೇಳಿದ್ರೆ ಏನು ಏನು ಬೀಳ್ಕಾಟೋ ಸುಯೋಧನ ಕೇಡುಗಳ ಸುಯೋಧನ ಕೇಡುಗಳ ನೆನೆದೋ ಚಿಂತಿಸೋ ತಿರುಳ ನೋಡಿದೋ ನೆರೆದ ರಾಯರ ನಡುವೆ ಮಂಗಲ ಸಭೆ ನೆರೆದ ರಾಯರ ನಡುವೆ ಮಂಗಲೋತ್ಸವನಿಗೆ ಸರಿಯ ಪೀಠನಿ ನದಿ ಸುಮನ ಇರಿಸಿ ವಿದ್ಯುಕ್ತನು ಸೇನೆಯೊಡೆತನವಾಯಿತು ತರುಣಿಯರು ಸುಳಿದರ ರತಿಯೋ ಓ ಅಕ್ಷಯ, ಯೋಧನ ನಿಮ್ಮ ಸಮಯ ಪ್ರಜ್ಞೆಯನ್ನು ಮೆಚ್ಚಬೇಕು. ಸುರನದಿ ಸುತನಾಗಿ ನಿಮಗೆ ಮುಂದಿರುತ್ತ ಮೋಹರದಿ ವಹಿಸಿದನು ಡಂಗುರವ ಮೋಹರದಿ ವಹಿಸಿದನು ಡಂಗುರವ ಭರದೊಳೇಕಾದ ಶಕ್ಷೋ ಹಿಡಿಯ ಮರವನ್ನು ನೆರಗಿ ದ್ರೌಪದಿಯ ಹೊಗಳಿದನು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರು ಗಮನ ನಾನು ತೋರ್ಪಡಿದೆ. ಕರ್ಣನ ಕಳಹದಿರು ಗಣಮನದಿ ದಿವಸ ದಿವಸದೆ ಕಳಹದಿರು ಗಣಮನದಿ ದಿವಸ ದಿವಸದಿ ವೈರಿ ಬಲದಿ ದಶ ಸಾವಿರರು ಕೊಡನು ವೈರಿ ಬಲದಿ ದಶ ಸಾವಿರರು ಕೊಡನು ಕಲೆಗಳಿದು ಬಿಡಿಸುವೆ ಮುರಾರಿಯ ಸುದರ್ಶನವ ಬಲುಗುಣನ ರಥವ ಮರಳಿಸುವೆ ನರನೇ ನೋಡರಿಗಳನ್ನು ನರನೇ ನೋಡರಿಗಳನ್ನು ನರನೇ ನೋಡರಿಗಳನ್ನು ನಿಮ್ಮ ಸಲಹಿರುವ ಮುತ್ತಯ್ಯನನ್ನು ನಿಮ್ಮ ಸಲಹಿರುವ ಮುತ್ತಯ್ಯನನ್ನು ನಿಮ್ಮ